2024ರ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನನ್ನ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನಿಮ್ಮ ಮನಸ್ಸಲ್ಲಿ ನೋಡ್ತಾ ಇರ್ಬೋದು, ಗುರೀಸಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ಹೇಗೆ ಕೊಡ್ತಾರೆ, ಈಸಿ ಇರುತ್ತಾ ಅಥವಾ ಹಾರ್ಡ್ ಇರುತ್ತಾ, ಮತ್ತು ಕ್ವಶನ್ ಪೇಪರ್ ಪ್ಯಾಟ್ರನ್ ಹೆಂಗಿರುತ್ತೆ ಎಲ್ಲ ಪೂರ್ತಿ ಮಾಹಿತಿಗಳನ್ನು ಈ ವಿಡಿಯೋಲ್ಲಿ ತಿಳಿಸಿಕೊಡುತ್ತೇನೆ. ಇದಕ್ಕೂ ಮುನ್ನ ನನ್ನ ವಿಕೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿರೋ ವಿಡಿಯೋಸ್ಗಳನ್ನು ನೀವೆಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಸ್ಕ್ರೀನಾಗಿ ಕಾಣಿಸ್ತಾ ಇದೆ ಕ್ವಶನ್ ಪೇಪರ್. ಇದು ಬಂದ್ಬಿಟ್ಟು 2023ರ ಇಂಗ್ಲೀಷ್ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್. ಇದನ್ನು ನಾನು ಇವಾಗಲೇ ಡಿಸ್ಕಸ್ ಮಾಡುತ್ತಿದ್ದೆ. ಫಸ್ಟ್ ಮೇನ್ ಬಂದ್ಬಿಟ್ಟು ಚೂಸ್ ದ ಕರೆಕ್ಟ್ ಆನ್ಸರ್. ಇದು ಬಂದ್ಬಿಟ್ಟು 4 ಕೊಡುತ್ತಾರೆ. ಒಂದು ಚೂಸ್ ದ ಕರೆಕ್ಟ್ ಆನ್ಸರ್ 1 ಮಾರ್ಕ್, ಟೋಟಲ್ 4 × 1 = 4. ಸೆಕೆಂಡ್ ಮೇನ್ ಬಂದು ಡೂ ಆ್ಯಸ್ ಡೈರೆಕ್ಟೆಡ್. ಇದು ಬಂದ್ಬಿಟ್ಟು 12 ಕ್ವಶನ್ ಕೊಡುತ್ತಾರೆ. ಒಂದು ಕ್ವಶನ್ 1 ಮಾರ್ಕ್, ಟೋಟಲ್ 12 × 1 = 12. ಡೂ ಆ್ಯಸ್ ಡೈರೆಕ್ಟೆಡ್ ಗ್ರಾಮರ್ಗೆ ಲಿಂಕ್ ಆಗಿರುತ್ತದೆ. ನೀವು ಗ್ರಾಮರ್ ಪಾಠನ್ನು ಓದಿಕೊಳ್ಳಬೇಕು. ಫ್ರೆಂಡ್ಸ್, ಥರ್ಡ್ ಮೇನ್ ಬಂದು ದ ಫಾಲೋಯಿಂಗ್ ದ ಪ್ಯಾರಾಗ್ರಾಫ್ ಆಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್. ಇದು ಬಂದ್ಬಿಟ್ಟು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರಲ್ಲಿ ಎರರ್ಸ್ಗಳನ್ನ ನೀವು ಹುಡುಕಬೇಕು. ಕೆಳಗಡೆ ಅದಕ್ಕೆ ಆನ್ಸರ್ ಕೊಟ್ಟಿರ್ತಾರೆ, ಯಾವುದಕ್ಕೆ ಎರರ್ಗಳಿದೆ ಅಂತ. ಫ್ರೆಂಡ್ಸ್, ಫೋರ್ತ್ ಮೇನ್ ಬಂದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 sentences ಈಚ್. ಇದು ಬಂದ್ಬಿಟ್ಟು 7 ಕ್ವಶನ್ ಕೊಡ್ತಾರೆ. ಒಂದು ಕ್ವಶನ್ 2 ಮಾರ್ಕ್, ಟೋಟಲ್ 7 × 2 = 14. ಫ್ರೆಂಡ್ಸ್, ಫಿಫ್ತ್ ಮೇನ್ ಬಂದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5-6 sentences ಈಚ್. ಇದು ಬಂದ್ಬಿಟ್ಟು 2 ಕ್ವಶನ್ ಕೊಡುತ್ತಾರೆ. ಒಂದು ಕ್ವಶನ್ 3 ಮಾರ್ಕ್, ಟೋಟಲ್ 2 × 3 = 6 ಮಾರ್ಕ್ಸ್. ಫ್ರೆಂಡ್ಸ್, ಸಿಕ್ಸ್ತ್ ಮೇನ್ ಬಂದ್ಬಿಟ್ಟು ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಇದು ಬಂದ್ಬಿಟ್ಟು ಎಕ್ಸ್ಟ್ರಾಕ್ಟ್ಸ್. ಇದು ಲೆಸನಿಂದನೂ ಕೊಡ್ಬೋದು, ಪೊಯಮಿಂದನೂ ಕೊಡ್ಬೋದು. ಇದು 4 ಕ್ವಶನ್ ಬರುತ್ತದೆ. ಒಂದು ಕ್ವಶನ್ 3 ಮಾರ್ಕ್, ಟೋಟಲ್ 4 × 3 = 12. ಸೆವೆಂತ್ ಮೇನ್ ಬಂದು ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇದು ಬಂದ್ಬಿಟ್ಟು ಪ್ರೊಫೈಲ್ ರೈಟಿಂಗ್. ಇದು ಬಂದ್ಬಿಟ್ಟು ಒಬ್ಬರದ್ದು ಪ್ರೊಫೈಲ್ ಕೊಟ್ಟಿರ್ತಾರೆ, ಅವ್ರದ್ದು ನೀವು ಬರೀ ಪ್ಯಾರಾಗ್ರಾಫ್ ಆಗಿ ಅವ್ರ ಪ್ರೊಫೈಲ್ ರೈಟಿಂಗ್ ಬರೆಯಬೇಕು. ಒಂದು ಕ್ವಶನ್ 3 ಮಾರ್ಕ್, ಟೋಟಲ್ 1 × 3 = 3. ಫ್ರೆಂಡ್ಸ್, ಏಯ್ತ್ ಮೇನ್ ಬಂದು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇದು ಬಂದ್ಬಿಟ್ಟು ಒಂದು ಸ್ಟೋರಿ ಕೊಟ್ಟಿರ್ತಾರೆ, ಅದ್ರ ಪಕ್ಕದಲ್ಲಿ ಡ್ಯಾಶ್ ಅನ್ನೋದು ಒಂದು ಕಾಲಮ್ ಕೊಟ್ಟಿರ್ತಾರೆ. ಆ ಡ್ಯಾಶ್ ಕಾಲಮ್ನ ನೀವು ಫಿಲ್ ಮಾಡಬೇಕು. ಒಂದು ಕ್ವಶನ್ 3 ಮಾರ್ಕ್ಸ್ ಬರುತ್ತದೆ, ಟೋಟಲ್ 1 × 3 = 3. ನೈನ್ತ್ ಮೇನ್ ಬಂದು ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಇದು ಬಂದ್ಬಿಟ್ಟು ಪಿಕ್ಚರ್ ಐತಿ. ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ, ನೀವು ಆ ಪಿಕ್ಚರ್ನ ಪ್ಯಾರಾಗ್ರಾಫ್ ಆಗಿ ಫಿಲ್ ಮಾಡಬೇಕು. ಒಂದು ಕ್ವಶನ್ 3 ಮಾರ್ಕ್ ಬರುತ್ತದೆ, ಟೋಟಲ್ 1 × 3 = 3 ಮಾರ್ಕ್ಸ್. ಫ್ರೆಂಡ್ಸ್, 33 ಕ್ವಶನ್ಗೆ 6 ಕ್ವಶನ್ ಕೊಟ್ಟಿರ್ತಾರೆ. ಆಲ್ಟರ್ನೇಟಿವ್ ಕ್ವಶನ್ ಫಾರ್ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಯೂಸ್ ದ ಫಾಲೋಯಿಂಗ್ ಫ್ರೇಸಲ್ ವರ್ಬ್ಸ್ ಇನ್ ಸೆಂಟೆನ್ಸ್ ಆಫ್ ಯುವರ್ ಓನ್. 3 ಮಾರ್ಕ್ಸ್ ಇರುತ್ತದೆ. ಇದು ಬಂದ್ಬಿಟ್ಟು 3 ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ವರ್ಬ್ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಬೇಕು. 10th ಮೇನ್ ಬಂದ್ಬಿಟ್ಟು ಪೊಯಮ್. ಇದು ಬಂದ್ಬಿಟ್ಟು 6 ಕ್ವಶನ್ ಇರುತ್ತದೆ. 2 ಪೊಯಮ್ ಕೊಟ್ಟಿರ್ತಾರೆ, 2ರಲ್ಲಿ ನೀವು 1 ಬರೆಯಬೇಕು. ಒಂದು ಪೊಯಮ್ 4 ಮಾರ್ಕ್ಸ್ ಇರುತ್ತದೆ, ಟೋಟಲ್ 1 × 4 = 4 ಮಾರ್ಕ್ಸ್. ಫ್ರೆಂಡ್ಸ್, 11th ಮೇನ್ ಬಂದು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ದಟ್ ಫಾಲೋ. ಇದು ಬಂದ್ಬಿಟ್ಟು ಪ್ಯಾಸೇಜ್ ರೈಟಿಂಗ್. ಇದು ಬಂದ್ಬಿಟ್ಟು 4 ಮಾರ್ಕ್ಸ್ ಇರುತ್ತದೆ. ಕ್ವಶನ್ ಆನ್ಸರ್ಸ್ ಬರೀ 2 ಇರುತ್ತದೆ. ಒಂದು ಕ್ವಶನ್ 2 ಮಾರ್ಕ್ ಇರುತ್ತದೆ, ಟೋಟಲ್ 2 × 2 = 4. ಫ್ರೆಂಡ್ಸ್, 12th ಮೇನ್ ಬಂದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 8 to 10 sentences ಈಚ್. ಇದು ಬಂದ್ಬಿಟ್ಟು ಸಮ್ಮರಿ ರೈಟಿಂಗ್. 3 ಸಮ್ಮರಿ ಕೊಟ್ಟಿರ್ತಾರೆ, ಅದರಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪಕ್ಕ ಬರುತ್ತದೆ. ಒಂದು ಸಮ್ಮರಿ 4 ಮಾರ್ಕ್ ಇರುತ್ತದೆ. 3 ಸಮ್ಮರಿಯಲ್ಲಿ ಬರೀ ನೀವು ಒಂದೇ ಸಮ್ಮರಿ ಬರಿಬೇಕು. ಟೋಟಲ್ 1 × 4 = 4. ಫ್ರೆಂಡ್ಸ್, 13th ಮೇನ್ ಬಂದು ರೈಟ್ ಆ್ಯನ್ ಎಸ್ಸೆ ಇನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಇದು ಬಂದ್ಬಿಟ್ಟು 3 ಎಸ್ಸೆ ಕೊಟ್ಟಿರ್ತಾರೆ. 3 ಎಸ್ಸೆಯಲ್ಲಿ ನೀವು 1 ಎಸ್ಸೆ ಬರೆಯಬೇಕು. ಒಂದು ಎಸ್ಸೆ ನೀವು 2 ರಿಂದ 3 ಪೇಜ್ ಬರೆಯಬೇಕು. ಒಂದು ಎಸ್ಸೆ 4 ಮಾರ್ಕ್ ಇರುತ್ತದೆ, ಟೋಟಲ್ 1 × 4 = 4. ಫ್ರೆಂಡ್ಸ್, 14th ಮೇನ್ ಇದು ಲಾಸ್ಟ್ ಮೇನ್. ಇದು ಬಂದ್ಬಿಟ್ಟು ರೈಟ್ ಆ್ಯಂಡ್ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇದು ಬಂದ್ಬಿಟ್ಟು 2 ಲೆಟರ್ ಇರುತ್ತದೆ. ಒಂದು ಪರ್ಸ್ನಲ್ ಲೆಟರ್, ಒಂದು ಅಫಿಷಿಯಲ್ ಲೆಟರ್ ಇರುತ್ತದೆ. ಒಂದು ಲೆಟರ್ ಬಂದ್ಬಿಟ್ಟು 5 ಮಾರ್ಕ್ಸ್ ಇರುತ್ತದೆ. ನೀವು ಬರೀ ಒಂದೇ ಲೆಟರ್ ಬರೀಬೇಕು. ಟೋಟಲ್ 1 × 5 = 5. ಫ್ರೆಂಡ್ಸ್, ಟೋಟಲ್ ಎಲ್ಲ ಮೇನ್ ಮಾರ್ಕ್ಗಳನ್ನು ಸೇರಿಸಿ 80 ಮಾರ್ಕ್ಸ್ ಬರುತ್ತದೆ. ಫ್ರೆಂಡ್ಸ್, ಇಷ್ಟೇ. ಈ ವಿಡಿಯೋನ ನಾನು ಇವಾಗಲೇ ಏನು ಮಾಡುತ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಹಿಂದಿ ಕ್ವಶನ್ ಪೇಪರ್ನ ಹಾಕುತ್ತೇನೆ. ದಯವಿಟ್ಟು ನೋಡಿ.